ದೆಹಲಿ ಸೇರಿ ಉತ್ತರ ಭಾರತದಾದ್ಯಂತ ತೀವ್ರ ಚಳಿ ಆಗ್ತಾ ಇದೆ. ಹಾಗೆ ಶೀತ ಗಾಳಿ ಇದೆ, ಜೊತೆಗೆ ದಟ್ಟವಾದ ಮಂಜು ಕೂಡ ಇದೆ. ಇದೆಲ್ಲದನ್ನ ಕೂಡ ಈಗ ದೆಹಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಅದನ್ನ ತಡ್ಕೊಳ್ಳೋಕೆ ಆಗ್ತಿಲ್ಲ, ಆ ರೀತಿಯಾಗಿ ದಟ್ಟವಾದ ಮಂಜುಗಳಿದೆ. ಇನ್ನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಈ ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಇವತ್ತು ಮುಂಜಾನೆ ಶೂನ್ಯಕ್ಕೆ ತಲುಪಿದೆ ತಾಪಮಾನ. ಹಾಗಾಗಿ ಸದ್ಯ 7 ಡಿಗ್ರಿ ಸೆಲ್ಸಿಯಸ್ನಷ್ಟಿರುವಂತಹ ತಾಪಮಾನ ಇದೀಗ ದೆಹಲಿ ಮತ್ತು ಉತ್ತರ ಭಾರತದಾದ್ಯಂತ ತೀವ್ರ ಚಳಿ ವಾತಾವರಣ ಇದೆ. ಇನ್ನ ಏನು ಶೀತ ಗಾಳಿ ಬೀಸ್ತಾ ಇದೆ, ದಟ್ಟವಾದಂತಹ ಮಂಜು ಕೂಡ ಬೀಳ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ದಟ್ಟವಾದ ಮಂಜು ಇದೆ ಅಂತ. ಸೊ ಎಷ್ಟೋ ಜನ ಫೋರ್ತ್ ಇಂಡಿಕೇಟರ್ನ ಹಾಕೊಂಡು ಗಾಡಿಯನ್ನು ಓಡಿಸಲಾಗ್ತಾ ಇದೆ. ದಿನದಿಂದ ದಿನಕ್ಕೆ ದೆಹಲಿಯಲ್ಲಿ ದೆಹಲಿ ಮತ್ತೆ ಉತ್ತರ ಭಾರತದಾದ್ಯಂತ ತೀವ್ರ ಚಳಿ ವ್ಯಕ್ತವಾಗ್ತಾ ಇದೆ. ಹಾಗೆ ಶೀತಗಾಳಿ ಕೂಡ ಅಷ್ಟೇ ಬೀಸ್ತಾ ಇದೆ. ಇದರ ಜೊತೆಗೆ ದಟ್ಟವಾದ ಮಂಜು ಬೀಳ್ತಾ ಇರೋದ್ರಿಂದ ಅಲ್ಲಿನ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇರುತ್ತೆ ಅಲ್ಲಿ ವಾಯು ಮಾಲಿನ್ಯ. ದೆಹಲಿ ಅಂದ್ರೇನೆ ವಾಯು ಮಾಲಿನ್ಯ. ಆದ್ರೆ ಈಗ ಈ ವಾಯು ಮಾಲಿನ್ಯದ ನಡುವೆ ಬೆಳ್ಳಂಬೆಳಿಗ್ಗೆನೆ ಶೀತಗಾಳಿ, ಚಳಿ, ದಟ್ಟವಾದ ಮಂಜು ಎದ್ದು ಕಾಣ್ತಾ ಇದೆ. ಹಾಗಾಗಿ ದೆಹಲಿ ಜನ ಇಷ್ಟು ದಿವಸ ವಾಯು ಮಾಲಿನ್ಯದಲ್ಲಿ ತತ್ತರಿಸಿ ಹೋಗಿದ್ದವರು ಈಗ ಈ ದಟ್ಟವಾದ ಚಳಿ, ಮಂಜು, ಗಾಳಿಗೆ ತತ್ತರಿಸಿ ಹೋಗ್ತಾ ಇದ್ದಾರೆ.